ಇನ್ನೇನು ಅದ ನಿನಗಾಗಿಂದ ಬರುವಾಗ ಏನಾಗುತ್ತೆ ನನಗ ಮ್ಯಾಚಿಂಗ್ ಲಂಗ ಮ್ಯಾಚಿಂಗ್ ಬ್ಲೌಸ್ ಮ್ಯಾಚಿಂಗ್ ಸೀರೆ ಹಾಗೆ ಒಂದು ಡಜನ್ ಸೀರೆ ತಗೊಂಡ್ ಬನ್ನಿ. ಒಂದ್ ಡಜನ್ ಸೀರೆ ನೀವು ತೊಂಬರ್ರೆ, ಒಂದ್ ಡಜನ್ ಜಂಪರ್ಗೂ ಹಾಕೊಳ್ತಿರ್ತಾರೆ. ಅವ್ರ ತರ್ತಾರ ಇವ ಯಾರು ತಂದ್ರೆ ಅಪ್ಪ ತಂದ್ರೇನು ಮಗ ತಂದ್ರೆ ಹಾಗೆ ಅಲ್ಲ ವಿಚಾರ ಮಾಡಿ, ಅಪ್ಪಂದಾದ್ರೆ ಏನು ಮಗಂದಾದ್ರೆ ಏನ ಸೀರೆ ಸೀರೆ ಹಾಗೆ ಮತ್ತ ಕತ್ತಿಗೊಂದು ನೆಕ್ಲೆಸ್ ತಗೊಂಡ್ ಬನ್ನಿ. ನೆಕ್ಲೆಸ್ ಕತ್ತಿಗೆ ಬದ್ರಿ ಕಂಬ ಕತ್ತಿ ಏಯ್ ಇಲ್ಲಿ ಕೊಳ್ಳಿಗೆ ಕುತ್ತಿಗೆಗೆ ಹಾಗೆ ಮ್ಯಾಚಿಂಗ್ ತಿಕ್ಲಿ ಮ್ಯಾಚಿಂಗ್ ಸ್ಲಿಪ್ಪರ್ ತಗೊಂಡ್ ಬನ್ನಿ. ಹಾಗೆ ಒಂದು ಲಾಚ ತಗೊಂಡ್ ಬನ್ನಿ. ಅವರಿಗೆ ಲಾಚೆ ತೊಗೊಂಬರ್ರೆ, ಬರುವಾಗ ನನಗೊಂದು ಲಾಚೆ ತೊಗೊಂಬರ್ರೆ. ಏಯ್ ನಿನಗೆ ನಾನು ತಂದಿದ್ದು ಹೊರದಾವು ಡಬಲ್ ಕುಡಿಸಿದ್ದಾಗ ಒಂದ್ ಡಜನ್ ಕೊಡಿಸಿದ್ರಿ, ಇಲ್ಲ ಅಂತ ಹೇಳಂಗಿಲ್ಲ. ನಾವು ಬಾಯ ಹುಳ ಬಿದ್ದಾವು ಬಡಿಸಿದ್ರಿ, ಏನಾತಂತ ಕೇಳ್ರಿ. ಏನಾಯ್ತು ಮೊನ್ನೆ ನನಗೆ ಜನ ಬರೋದು ಹೋಗೋದು ಮಾಡಕತ್ತಿದ್ವಲ್ಲ, ನಾ ಏನಾರ ಲಿಂಬೆ ದಾಡಿಗಿಟ್ಟೇನೆ, ನನಗೆ ಯಾರು ಮಾಡಿಗಟ್ಟೆ ಮಾಡಿಸಿ ವಿಚಾರ ಅಂತೇಳಿ ಕೇಳ್ಸಕ್ಕಂತ ಹೋಗಿದ್ದೆ. ಅಲ್ಲಿ ಏನ್ ಹೇಳಿದ್ರು, ನೀ ಇವತ್ತು ಬಟ್ಟೆ ದಾನ ಮಾಡ್ಬೇಕು ಅಂದ್ರೆ ನೀವು ಪರಿಹಾರ ಆಗತ್ತೆ ನೋಡು ಅಂತ. ಮನೆಗಂತೂ ಒಂದ್ ಡಜನ್ ಇದ್ದು ಒಂದು ಚಡ್ಡಿ ಕಾಚ, ಬರುವಾಗ ಒಂದ್ ಡಜನ್ ಬಾಳೆ ಅಂತ ತೊಗೊಂಬಂದೆ. ಒಂದೊಂದು ಕಾಚದಾಗ ಒಂದು ಬಾಳೆ ಇಡೋದು ಹಿಂಗೆ ದಾನ ಮಾಡೋದು, ಕಾಚದಾಗ ಒಂದು ಬಾಳೆ ಇಡೋದು ಹಿಂಗೆ ದಾನ ಮಾಡೋದು. ಭಾರಿ ಸಮಾಧಾನ ಮಾಡಿಬಿಡು. ಸುಮ್ಮನೆ ಇಸ್ಕೊತಾರ ಅವರು ಕಾಚ ಅಂದ್ರೆ ಕೇಳಿ. ಹೌದಾ ಭಾರಿ ನೀವು ಆದಷ್ಟು ಬೇಗ ಬಂದ್ಬಿಡ್ರಿ. ಚಪ್ಪಲ್ ಮಾತ್ರ ಮರಿಬೇಡ್ರಿ. ಮ್ಯಾಚಿಂಗ್ ಮಾತ್ರ ಎಲ್ಲ ಮ್ಯಾಚಿಂಗ್ ಬೇಕು. ಎಲ್ಲ ಮ್ಯಾಚಿಂಗ್ಗೆ ನೀವು ಹೇಳಿದ್ದೆಲ್ಲ ತರ್ತೀನಿ ಅದ, ಆದ್ರೆ ಮ್ಯಾಚಿಂಗ್ ಎಲ್ಲ ತಗೊಂಡಿರ್ತೇನೆ, ಆದ್ರೆ ಮ್ಯಾಚಿಂಗ್ ಸ್ಲಿಪ್ಪರ್ಸ್ ತರದ್ ಮಾತ್ರ ನಾ ಮರೆಯೋದು. ಅದನ್ನ ಮಾತ್ರ ಮರಿಬೇಡ್ರಿ, ಅದು ನನಗೆ ಬೇಕೇ ಬೇಕು. ಏಕೆ ಬೇಕಲ್ಲ ಗುಡ್ಡ ಲಗೇಜ್ ತೊಗೊಂಬೋಗು. ನೀನೇ ಸಾಗಿದಾಗಿನಿ ಮುತ್ತಿದಾಗಿನಿ ಅತ್ತಾಗಿ ತುಕ್ಕಿದೆಲ್ಲೋ ಆಗಿ ಇದೆದಕ್ಕ ಟ್ರೈನ್ದಾಗ ನೀರು ಇರಂಗಿಲ್ಲ. ನೀರ್ ಇರ್ತದ ಇರೋದಿಲ್ಲ ಯಪ್ಪ. ಇರ್ತದ ಏನ್ ಕಾಡ್ದೆ ಕೈವರ್ ಹಿಡ್ಕೊಂಡ ಇರೋದಿಲ್ರಿ. ನಾನು ಬೈಕೊಳಕತ್ತಿಲ್ಲ ಬೆಳಗ್ಗೆ ಟ್ರೈನಿಗೆಲ್ಲ ದೊಡ್ಡ ಅನಾಹುತ ಆಗ್ಬಿಡ್ತು. ಏನಾಯ್ತು ಅಪ್ಪರ್ ಕೊಟ್ಟು ಬಂದಿ, ಅಪ್ಪರು ನೋಟಿನ ಪೆಂಡಿಂಗ್ ತಗೊಂಡ್ಬಿಟ್ರು. ಏನೆಲ್ಲ ಆಫೀಸ್ನಾಗ ಅಡ್ಡಾಡಿ 10 ಕೊಡಲಿ 20 ಕೊಟ್ರು, 20 ಕೊಡಲಿ 40 ಕೊಟ್ರು, 40 ಕೊಡೋದು ಹೆಂಡಿ ಮೇಲೆ ಹಂಚಿದಂಗೆ ಮಾಡ್ಬಿಟ್ಟು ಅಪ್ಪ ರೊಕ್ಕನ ಹಚ್ಚಿದ ಕೂಡ ಎಲ್ಲ ಕೆಲಸ ಮುಗಿದ್ವು. ಬಡ ಹೊರಗೆ ಬಂದ್ವಿ. ಹೊರಗೆ ಬಂದ್ಕೊಂಡು ಯಪ್ಪ ನನ್ನ ಹೊಟ್ಟೆ ಶಿವಾಗೈತ್ರಿ ಅಂತಂದೆ. ಬಾರ್ಲೆ ಮಳಿ ಬಂದ್ರೆ ಕೇಳಲ್ಲ, ಮಗ ಊಟ ಕೇಳಲ್ಲ, ಬಾ ಊಟ ಮಾಡೋಣ ಬಾ ಅಂತ ನೀವು ಹೇಳ್ತೀನಿ. ಊಟಕ್ಕೆ ಕರ್ಕೊಂಡು ಹೋದ್ರು, 2 ತಾಟ್ ಆರ್ಡರ್ ಕೊಟ್ರು. ಆ ಹೋಟೆಲ್ನಾಗ ತಾಟ್ ನೋಡ್ಬೇಕಾಗಿತ್ತು ನೀವು. ಒಂದ್ ಸೈಡ್ ಮಲ್ಕೊಂಡು ನೋಡ್ಬೋದು ನಾವು. ಬಾಂಬೆ ತಾಟ್ ಯಪ್ಪ. ಊಟಕ್ಕೆ ಪುರಿ ಕೊಟ್ಟಿದ್ದಾವ. ಒಂದ್ ಹಾಸ್ಕೋಬಹುದು, ಒಂದ್ ಹೊತ್ಕೋಬಹುದು. ಅಷ್ಟು ದೊಡ್ಡ ಪುರಿನ ಬಾಂಬೆ ಪುರಿ, ಒಂದು ಪುರಿ ಅಂತೂ ಇಷ್ಟು ಉಬ್ಬಿತ್ತು. ನಾವು ಬಟ್ ಹಾಕಿ ತೂತು ಕೆಟ್ಟಿ ಒಳಗೆ ಹೋಗಿ ಆರಾಮ್ ಹಾಕೊಂಡ್ಬಿಟ್ಟು ಊಟ ಮಾಡಿ ಬಾಂಬೆ ಪುರಿ ಊಟ ಮಾಡಿದ್ವಿ. ಊಟ ಮಾಡಿ ಹೊರಗೆ ಬಂದ್ವಿ. ಹೊರಗೆ ಬಂದ್ಕೊಂಡು ಒಂದು ವಿಷಯ ತಯಾರಿತ್ತು. ಹತ್ತಿ ಸ್ಟೇಷನ್ಗೆ ಬಂದ್ವಿ. ಸ್ಟೇಷನ್ ಬಂದ್ಕೊಂಡು ಆ ಸ್ಟೇಷನ್ದಾಗ ನಾನು ನೋಡಿ ಏನು ಹೊರಗೆ ಬಂತು ನೋಡ್ಯಾಳ. ಸುಂದರನ 6 ಪ್ಯಾಕ್ ಮನುಷ್ಯ ನೋಡ್ಯಾಳ. ನೋಡಿ ಶುರು ಮಾಡಿದ್ವಿ. ಇವ್ರ ಅಟೆನ್ಷನ್ ಪ್ಲೀಸ್, ದಿಸ್ ಟ್ರೈನ್ ಈಸ್ ಪ್ಲಾಟ್ಫಾರ್ಮ್ ನಂಬರ್ 7. ಟಿಂಗ್ ಟಾಂಗ್. ಯುವರ್ ಅಟೆನ್ಷನ್ ಪ್ಲೀಸ್, ದಿಸ್ ಟ್ರೈನ್ ಈಸ್ ಪ್ಲಾಟ್ಫಾರ್ಮ್ ನಂಬರ್ 7.
ಅಪ್ಪರು ನಾನು ಕೇಳಿದ್ರು ಏನಂತ ಹೇಳೇ ಗುಂಡೆ ಹಾಕಿ ಆಟ ಆಡೋನ್ ಬರ್ರಿ ಆಟ ಆಡೋನ್ ಬರ್ರಿ ಬಿಡೆ ಹಾಕಿ ಕೊಟ್ಟು ಏನ್ ಆಟ ಆಡ್ತೀನಿ ಯಾಕೆಲ್ಲ ಬೇಡವಾ ಅಂತ ಒಳಗ್ ಬಂದ್ವಿ ನಮ್ಮ ಟ್ರೈನ್ ತಯಾರಿತ್ತು ಹತ್ತಿ ಕುಂತೀವಪ್ಪ ನಮ್ಕಿಂತ ಮೊದಲು ಒಬ್ಬ ಶೇಂಗಾ ಮಾಡೋ ಬಂದು ಕೂತಿದ್ದ ₹100 ಶೇಂಗಾ ತಿನ್ನಂತೆ ₹100 ಯಾವಾಗಿದ್ದು ನಾನು ತಿನ್ನ ಹಿಂಗೆ ಸೊಪ್ಪತ್ತಾಗಿರ್ಬೇಕು ಕುಚ್ಚಿ ಶೇಂಗಾ ಮಾಡೋ ಬಂದ ಅದೊಂದು ₹100 ತಗೊಂಡು ತಿಂದೆ ಯಾವಾಗಿದ್ದು ನಾನು ತಿನ್ನ ಅಲ್ಲಿಗೆ ನಮ್ಮ ಟ್ರೈನ್ ಬಿಟ್ಟು 3 ಸ್ಟೇಷನ್ ಬೇಡ 4 ಸ್ಟೇಷನ್ ದಾಟಿರ್ಬೇಕು ಒಬ್ಬ ಮಜ್ಜಿಗೆ ಪಾಕೆಟ್ ಮಾಡೋ ಬಂದ 4 ಪಾಕೆಟ್ ಮಜ್ಜಿಗೆ ಕೊಡ್ಬೇಕು ಅದನ್ನ ಏನ ಕುಡ್ದಿ ಯಾವಾಗ ನಾನು ಕಡೆ ಅವಲ್ಲ 4 ಪಾಕೆಟ್ ಮಜ್ಜಿಗೆ ಕೊಡ್ಬಿಟ್ಟೆ ನಿಮ್ಗೆ ಹೇಳ್ತೀನಿ ಶೇಂಗಾ ತಿಂದಿದ್ದೊಂದು ಮಜ್ಜಿಗೆ ಕುಡಿದೊಂದು ದಾಬಾದಾಗ ಚಾ ಸೋಸಂಗ ಆಗ್ಬಿಡ್ತಾನೆ ಹಂಗ ಹೊಟ್ಟಿ ಗೊಳ್ಳು 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 ಆಗಕತ್ತಿತ್ತು ಹಂಗ ಮೇಗ 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 ಮಿಸ್ಕಾಲ್ ಬರಕತ್ತು ಅಂತ ಮಿಸ್ಕಾಲ್ ತಲೆ ಕೆಡಿಸ್ಕೊಳ್ಳೋಲ್ಲ ಬರ್ತಿರ್ತಾ ಹೋಗ್ತಿರ್ತಾ ಬಿಡೋ ಸುಮ್ಮನೆ ಇದ್ದೆ ಯಾವಾಗ ಒಂದು ಮೆಸೇಜ್ ಬಂತು ಆವಾಗ ಎಲ್ಲಿ ಬರ್ಕೊಂಡೆ ನಾನು ಇನ್ನು ನಾ ಗಡಗಡಬಾರ್ದು ಇನ್ನ ಗಟ್ಟಿ ಆಗ್ಬೇಕಂತ ಹೇಳಿ ಹಂಗ ಬಿಗಿ ಹಿಡ್ಕೊಂಡು ಹೊಂಟೆ ನೀವು ಸರ್ ಆ ಜಾಗಕ್ಕೆ ಹೋಗ್ಬಿಡೋದು ಆಗಲ್ಲ ಇವ್ ರೆಸಿಪಿ ಆಗಿತ್ತು ನಾನು ಹೋಗಿ ಬಡ ಬಡ ಕಳ್ಸ ಕುಂತ ಬಿಟ್ಟೆ ಸ್ವಲ್ಪ ಹೊತ್ತಾಗಿರ್ಬೇಕು ಸಪ್ಪಳ ಆಗತ್ತೆ ಸಪ್ಪಳ ಇದೇನ್ ಸಪ್ಪಳ ಅಂತ ನೋಡ್ತೀನಿ ನನ್ಕಿಂತ ಮೊದಲು ಒಬ್ಬ ಕುಂತಾನದ್ರ ಏನ್ ನಾ ಕುಂತೇನೆ ಅಂತ ಹೇಳ್ಬಾರ್ದು ಅಂತ ನಾ ಅಂತೀನಿ ನನಗೆ ಏನ್ ಅನ್ಬೇಕವ ನನಗೆ ನೀವು ಹೇಳಾಕ ಸರಿ ಮತ್ತೆ ಬೇಗ ಅಲ್ಲಿ ನಡ ಐತೆ ಚಾಲು ಮಾಡುವಂತ ನನಗೇನ್ ಹೇಳ್ಬೇಕವ ಕಲ್ಪ ನನ್ನ ಮಗನ ಈ ನಡೆದಾಗ ನೀರ್ ಇದ್ದಿದ್ರ ನಾಯಕ್ ಸುಮ್ಮನೆ ಕೊಂಡ್ಬಿಡ್ತಿದ್ದೆ 6 ಸ್ಟೇಷನ್ ಹಿಂದ ಕುಂತಾನಂತವ ಸರಿ ಬಿಡ ಹಂಗ ನೀನು ಹೊರಗೆ ಹೋಗ್ಬೇಡ ನಾನು ಹೊರಗೆ ಹೋಗೋದ್ರ ಅಂತೇಳಿ ಹಂಗ ಬಗ್ಗೆ ನಿಂತ್ಕೊಂಡು ಹೊರಗಡೆ ಸೃಷ್ಟಿ ಸೌಂದರ್ಯ ಕಿಟಕಿಯಾಗಿ ನೋಡ್ಕೊಂತ ನಿಂತಿದ್ವಿ ಹಿಂದ ನೋಡ ಗುಮ್ ಅಂತಿದ್ವಿ ಇಲ್ಲಿ ಕುಂತ್ರೋಣ ಇಲ್ಲಿ ಬರ್ತಿದ್ವು ಇಲ್ಲಿ ಕುಂತ್ರೋಣ ಇಲ್ಲಿ ಬರ್ತಿದ್ವಿ ಅಕಸ್ಮಾಗಂತೂ 15-20 ನೋಡ ಒಳಗ ಅಕಸ್ಮಾತ್ ಈ ದೃಶ್ಯ ನೀವೇನ್ರು ನೋಡಿದ್ರಿ ಇವ್ಯಾಕೆ ಗುಂಡ ಜೇನ್ ಬಿಡ್ಸಕತ್ತಾನ ನಿಮ್ಮ ಕಂಪನಿ ನೀವೇನ್ರ ಆ ದೃಶ್ಯ ನೋಡಿದ್ರಿ ಚಿಕ್ಕ ಚೀರ್ತಿದ್ರಿ ಗುಂಡ ಅಷ್ಟು ಒಬ್ಬನ ತಿನ್ಬೇಡ ನನಗೂ ಉಳಿಸು ಅದನ್ನ ಏನ್ ಮಾಡ್ತೀನಿ ಇದನ್ನ ತುಂಬಿ ನಮ್ಮ 3 ಸ್ಟೇಷನ್ದಾಗ ತುಂಬಿ ನಿಮ್ಗೆ ಸಿಟಿನ ಕೂಡ ಇಡ್ತೀನಿ ಅಕಸ್ಮಾತ್ ನಿಮ್ಗೆ ನೀರು ಬಾಯಿಗೆ ಆಯ್ತು ಇದನ್ನ ತಗೊಳ್ಳೋದು ಏನ್ ಸಿಕ್ಕಿ ಏನ್ ಸಿಕ್ಕಿ ನಮ್ಮೂರು ನಮ್ಗ ಚಂದಪ್ಪ ಯಾರು ಕೇಳಿದ್ರು ಬರ್ಬೇಕು ನೀವು ನೀವಾಗ ಕುಡಿದಿರ್ಬೇಕು ಮತ್ತ ಅಲ್ಲಿ ಇದನ್ನ ಇಟ್ಟೇನಿ ಪೋ ನಿಮ್ಮದು ಲಗೇಜ್ ಎಲ್ಲ ಇರ್ತೀನಿ ಅಲ್ಲೇ ಅದ್ರಾಗ ನಿಮ್ಮ ಇಸ್ತ್ರಿ ಅಡಿಗೆ ಇರ್ತೀನಿ ಆಮೇಲೆ ನಿಮ್ದು ತಲೆ ಎಣ್ಣೆ ಮೈ ಎಣ್ಣೆ ಆಮೇಲೆ ಇದು ಕಾಲ್ ಕುಬ್ಸ ಕೈ ಕುಬ್ಸ ಆಮೇಲೆ ನಿಮ್ದು ಟೂಬ್ ಇಟ್ಟೇನಿ ಟೂಬು ಅದು ದಪ್ಪನ್ ಟೂಬ್ ಐತಲ್ಲ ಬಿಳಿ ಟೂಬ್ ಅದ್ರ ಮ್ಯಾಗ ಮುಳ್ಳಿದ ಕಂಟಿರೋ ಚಿತ್ರ ಐತಿ ಗಾರ್ಡನ್ ಏನ ಅಂತಾರ ದಪ್ಪನ್ ಟೂಬ್ ನೋಡ್ರಿ ಒಟ್ಟ ಬಿಳಿ ಟೂಬ್ ಅದಕ್ಕೆ ಏನ ಅಂತಾರ ಯಾವ ಗಾರ್ಡನ್ ಏನ ಯಾವ್ದು ಇಚ್ಗಾಡ ನೀವು ಅವ್ರು ಹೋಗಲ್ಲ ಹೋಗಪ್ಪ ಸರ್ಕಾರ ದವಾಖಾನೆ ಹೋಗ್ರಿ ಒಳ್ಳೊಳ್ಳೆ ಬರೀ ನಾನು ಬರ್ತೀನಿ ಮೊನ್ನೆ ಇಂಥ ಕಲ್ಲು ತಗೊಂಡು ಕಸ್ 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 ತಿಳ್ಕೊಳಕ ತಮ್ಮ ಒಯ್ ಬರ್ರಿ ಒಳಗ ನೀನ ಒಂದ್ ಆಳ ನೀನ ಒಂದ್ ಆಳ ನಾನು ಊರಿಗೆ ಹೋಗಿ ಬರುವಾಗ ಚಿಕ್ಕಪ್ಪನ ಚೆನ್ನಾಗಿ ನೋಡ್ಕೊ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಚಿಕ್ಕಪ್ಪನ ತುಂಬಾ ಚೆನ್ನಾಗಿ ಅಂದ್ರ ಯಾಕೆ ಪಾಪ ವಯಸ್ಸಾಗಿದೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ ತುಂಬಾ ಚೆನ್ನಾಗಿ ನೋಡ್ತೀನಿ ನಿಮ್ಮ ನಂಬಿಕೆ ಐತೆ ನನಗೆ ತಂಬಿಗೆ ಐತೆ ಅವ ನೋಡ್ಕೊತಾರ ಗುಂಡ ಇಷ್ಟು ದೊಡ್ಡ ಮನೆ ಇದೆ ಮನೇಲಿ ಯಾರು ಇಲ್ಲ ನನಗೂ ಒಬ್ಳು ಇರೋದಕ್ಕೆ ತುಂಬಾ ಬೋರ್ ಆಗುತ್ತೆ ಜಾಗ ಬದಲಾದ್ರೆ ನಿಂತು ಬರ್ಬೋದು तुझे देखा तो ये जाना सनम प्यार होता है दीवाना से तुझे देखा तो ये जाना
ಮೆಣಸಿನ್ಕಾಯಿ ಚೀಲ ಇಟ್ಟಿವಿ ಮತ್ತು ಕಿಟಕಿ ಬಾಗಿಲ ಹಾಕೊಂಡು ಕುಂತಿರ್ತೀವಿ ನೀವು. ಅಕಸ್ಮಾತ್ ಘಾಟ್ ಆಗಿ ಕೆಮ್ಮು ಬಂದ್ರೆ ಕೆಮ್ಮಕ್ಕೆ ಹೋಗ್ಬೇಡ್ರಿ. ಕೆಮ್ಮ್ರಿ ಬಾಯಿಗೆ ಕೆಮ್ಮಕ್ಕೆ ಹೋಗ್ಬೇಡ್ರಿ. ಬಾಯಿಗೆ ಕೆಮ್ಮಿದ್ರು ಬರೀ ಇಷ್ಟ. ಎಲ್ಲಿಂದ ಎಲ್ಲಿಂದ ಅಲ್ಲಾಗಿಂದ ಅಲ್ಲಾಗಿಂದ ಅಕಸ್ಮಾತ್ ಏನೋ ಭಯ ಆಯ್ತು, ಒಂದು 3 ಹಳ್ಳ ತಗೊಂಡು ಒಂದು ಬಲಕ್ಕೆ ಹೋಗ್ಕೊಡ್ರಿ, ಒಂದು ಎಡಕ್ಕೆ ಹೋಗ್ಕೊಡ್ರಿ, ಒಂದು ಇನ್ನೊಂದು ಎಣ್ಣೆ ಹೋಗ್ಕೊಡ್ರಿ. ಚಿನ್ನ ಬಂದಿರಣ್ಣ. ರಾಧಾ, ಹಾ. ಬಸವರಾಜ ಅಂಗಡಿ ಕಡೆನೇ ಬಂದಿಲ್ಲಲ್ಲ, ಎಲ್ಲಿ ಹೋಗಿದ್ದಾನೆ? ಅಯ್ಯೋ ಊರಿಗೆ ಹೋಗಿದ್ದಮ್ಮ, ನೀವೇ ಇನ್ನೂ ಇರುತ್ತಲ್ಲ. ಹೌದಾ? ಹಾ. ಓ, ನನಗೆ ದ್ಯಾಸ ಇಲ್ಲ ನೋಡು. ಹಾ ಸರಿ ಸರಿ. ಬರೋಕೆ ಎಷ್ಟು ದಿವಸ ಬೇಕಾಯ್ತಾನೆ? 15 ದಿವಸ ಆಗತ್ತಂತೆ. 15 ದಿವಸ ಅಲ್ಲ, ಅವ್ನು ಬರೋದೇ ಬೇಡ, ಸಾಯೋವಾಗ ಅಲ್ಲೇ ಇದ್ದು ಬಿಡ್ಲಿ. ಹೀಗಂತೀಯ? ಹಾಗಾದ್ರೆ ನೀನೇ ರಾಜ, ನಾನೇ ರಾಣಿ. ನೀನೇ ರಾಣಿ, ನಾನೇ ರಾಜ. ವಾಹ್ ಮಾಧುರಿ, ಮುಡಿಸುವೆ ಮಲ್ಲಿಗೆ, ಮೃದು ಮಧುರ ನೀಲ ಹೆರಳಿಗೆ, ಮಧ್ಯ ಶೋಭಿಸ. ಆಹಾ, ಸ್ವರ್ಗದ ಬಾಗಿಲು ತೆರೆದಿದೆ, ಆಗಸದಲ್ಲಿ ಚಾಚಿದೆ. ಸ್ವರ್ಗದ ಬಾಗಿಲು ತೆರೆದಿದೆ, ಆಗಸದಲ್ಲಿ ಚಾಚಿದೆ. ರಾಧಾ, ವಾಹ್ ಮಾಧುರಿ, ಮುಡಿಸುವೆ ಮಲ್ಲಿಗೆ, ಮೃದು ಮಧುರ ನೀಲ ಹೆರಳಿಗೆ, ಮಧ್ಯ ಶೋಭಿಸಲಿ ಮನೋರಂಜನೆ. ಚಿಕ್ಕಪ್ಪ ರಾಧೆಯರಳಿಗೆ ಮಲ್ಲಿಗೆ ಮಾಲೆಯನು, ಮತ್ತೆ ಶೋಭಿಸಲಿ ಮನೋರಂಜನದ ಕುಸುಮ. ಆಹಾ, ನಾನೇ ನಿಮ್ಮಣ್ಣನ ಮಗನಾದ ಬಸವರಾಜ, ಹತಭಾಗ್ಯ ಬಸವರಾಜ, ದುರ್ಭಾಗ್ಯ ಬಸವರಾಜ. ಮುಖ ಕಪ್ಪಿಟ್ಟಿತೆ, ನಾನು ನಿಮಗೆ ಮಗನಲ್ಲದೆ. ನಿಮ್ಮ ಮೈಯಲ್ಲಿ ಹರಿತಾ ಇರುವ ರಕ್ತ ನನ್ನ ಮೈಯಲ್ಲಿ ಹರಿತಾ ಇಲ್ಲ. ನೀವೇ ಮುಂದೆ ನಿಂತು ನಿಮ್ಮ ಮಗನ ಜೀವನವನ್ನು ಯಾಕೆ ಹಾಳು ಮಾಡಿದಿರಿ? ನನಗೆ 2ನೇ ಮದುವೆ ಬೇಡ ಬೇಡ ಅಂತ ಹೇಳಿದ್ರು, 2ನೇ ಮದುವೆ ಮಾಡಿದ್ರಿ. ಯಾರ ಸುಖಕ್ಕಾಗಿ? ನನ್ನ ಸುಖಕ್ಕಾಗಿ ಅಲ್ಲ ಚಿಕ್ಕಪ್ಪ, ನಿಮ್ಮ ಸ್ವಾರ್ಥ ಸುಖಕ್ಕಾಗಿ. ನಿನ್ನಿಂದ ಈ ಮನೆಯಲ್ಲಿ ನೀವು ಸುಖವಾಗಿರ್ಬೋದು, ನನ್ನಿಂದ ಯಾವ ತೊಂದರೆಯೂ ಆಗುವುದಿಲ್ಲ. ಎಂತ ಚಂದ ಹೆಸರಿಟ್ಟಿದ್ದಾರೆ ಈ ನಿನ್ನ ತಂದೆ ತಾಯಿಗಳು. ಹಿಂದಿನ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಒಬ್ಬಳೇ ರಾಧಿಯಾಗಿದ್ದಳು. ಆದ್ರೆ ಈಗ ನೀನು ಮತ್ತು ಚಿಕ್ಕಪ್ಪನಿಗೂ ಆಧ ಆಧ ಆಗಿಬಿಟ್ಟಿಯಲ್ಲೇ. ನಾನಿಲ್ದಿದ್ರೆ ನಿನಗೆ ಊಟನೇ ಸೇರೋದಿಲ್ಲ, ನಿದ್ರೆ ಬರೋದಿಲ್ಲ, ಟೈಮ್ ಪಾಸೇ ಆಗೋದಿಲ್ಲ. ಬಾರೆ ಬಾ, ಎಂತ ಗೃಹಿಣಿಯೇ ನೀನು, ಎಂತ ಗೃಹಿಣಿ. ಗಂಡ ಸತ್ತ ಮೇಲೆ ಬರುವುದು, ರಂಡೆತನ ಬರುವುದು ಹಿಂದೂ ಧರ್ಮದ ಸಂಸ್ಕೃತಿ. ಆದರೆ ನೀನು ಗಂಡನಿದ್ದರೂ ರಂಡೆತೆ. ನಿನ್ನಂತ
ಇಂಥವಳೆ ಕಂಡು ರಾಜ ಬಹುರ್ತರು ಒಂದು ಮಾತು ಹೇಳಿರಬೇಕು. ಪತ್ನಿ ಪಕ್ಕದೊಳ್ಳು ಮಲಗಿ ಎಳೆಂದು ಗಾಢ ನಿದ್ರೆಗೆ ಹೋಗದಿರು ಮಾನವ, ತಸ್ಮಾತ್ ಜಾಗೃತೋ ಜಾಗೃತ ಅಂತ. ರಾಧಾ, ಇನ್ನು ಮುಂದೆ ನೀನು ನನ್ನ ಪಾಲಿಗೆ ಚಿಕ್ಕಮ್ಮ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿಬಿಡು ಗುರು. ಸರಸ್ವತಿ, ಒಂದೇ ಸಲ ನಾಕು ನಾಚಿತೆ ನನ್ನ ಹೀನ ಕೃತಿ, ನರಕ ಮುಖ ಮುಚ್ಚಿತೆ ನಾಗೈದ ಕುಹಕತನ. ಏಕೆ ಮೂಡಿತು ದುರುಳ ಯಾಮೋಹ ಅಂಗೆನ್ನ ಮನದಲ್ಲಿ, ಕಾಮ ಕರ್ಕಿಣಿ ಕಾಲಾಗಿ ದಹಿಸಿತು ವಿವೇಕವನ್ನು. ಮಗಳು ಸೊಸೆ ಶೀಲವತಿ ಎರಡು ಬಗೆಯಲು ಅನುಮಾನಿಸಿ ಅಲ್ಲಿ ತನ್ನ ಹೀನ ಮನ. ಇನ್ನೆಂದು ಬಾಳಲಿ ಈ ಭೂಮಿಯ ಮೇಲೆ, ಹೇಯ ಮುಖವನ್ನೆಂದು ತೋರಿಸಲಿ ಭವ್ಯವಾದ ಸಮಾಜಕ್ಕೆ. ನಿರ್ಮಲಮತಿ ನನ್ನ ಅಣ್ಣನ ಮಗನಾದ ಬಸವರಾಜನ ಸಂಸಾರವನ್ನು ನುಚ್ಚು ನೂರು ಮಾಡಿದ ಮಹಾಪಾಪಿ ನಾನು. ಪತಿಯೇ ಪರಮೇಶ್ವರನೆಂದು ಸೇವೆಗೈಯುತ್ತಿದ್ದ ಸತಿ ಸರಸ್ವತಿಗೆ ಇಲ್ಲ ಸಲ್ಲದ ಅಪವಾದವನ್ನು ಅವಳ ತಲೆಯ ಮೇಲೆ ಹೊರಿಸಿ ಈ ಮನೆಯಿಂದ ಹೊರದಪ್ಪಿ ಬಿಟ್ಟಿ. ಇನ್ನು ಒಡ ಹುಟ್ಟಿದವರಿದ್ದ ಹಾಗೆ ಸ್ನೇಹಿತರಿಬ್ಬರನ್ನು ಬೇರ್ಪಡಿಸಿಬಿಟ್ಟಿ. ಇನ್ನು ಆಸ್ತಿಗಾಗಿ ಸಂಪತ್ತಿಗಾಗಿ ಕಳ್ಳು ಸಂಬಂಧವನ್ನೇ ಮರೆತು ಒಡ ಹುಟ್ಟಿದ ಅಣ್ಣನನ್ನೇ ಊಟದಲ್ಲಿ ವಿಷ ಹಾಕಿ ಕೊಲೆ ಮಾಡಿದ ಮಹಾಪಾಪಿ ನಾನು. ಇಷ್ಟೆಲ್ಲ ಪಾಪ ಕೃತ್ಯಗಳನ್ನು ಕೈದ ನನಗಾವ ಮರಣ, ದುರಂತ ಮರಣ. ದುರಂತ ಮರಣ. ಹೌದು, ದುರಂತ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ಹೋಗ್ಲಿ ಬಿಡು, ಈಗಲಾದ್ರೂ ವಿಶೇಷ ಗೊತ್ತಾಯ್ತಲ್ಲ. ಇದೇ ವಿಷಯ ಗೊತ್ತಾಯ್ತಪ್ಪ. ಗುರು, ಸಾತ್ವಿ ಸರಸ್ವತಿನ ನಾನು ಸಾತ್ವಿ ಅಂತ ತೀರ್ಮಾನ ಮಾಡ್ತೀನಿ. ಸಂತೋಷ. ನೋಡು, ನಿನಗಾಗಿ ನನ್ನ ತಂಗಿ ದಾರಿ ಕಾಯ್ತಾ ಇದ್ದಾಳೆ. ನಿನಗೇನೊಂದು ಸಂತೋಷ ಸುದ್ದಿ. ಏನಪ್ಪ ಅದು? ತಂಗಿ